ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇದ್ದೀನಿ. ಇಲ್ಲಿ ನಾವು ಕೂಡ ಎಲ್ಲ ಚೆನ್ನಾಗಿದ್ದೀವಿ. ಇಲ್ಲಿ ಇವತ್ತಿನ ದಿನ ಗುರುವಾರ ದಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಫ್ಟರ್ನೂನ್ ಮಧ್ಯಾಹ್ನ ಆಗಿದೆ. ಈಗ ನಮ್ದೆಲ್ಲ ಊಟ ಆಗಿದೆ, ನಿಮ್ದು ಕೂಡ ಊಟ ಆಗಿದೆ ಅಂತ ತಿಳ್ಕೊಂಡಿದ್ದು. ಮಧ್ಯಾಹ್ನದ ನಮ್ಮ ಮನೆಯವರು ಈಗ ಊಟ ಮಾಡಿ ಆಫೀಸ್ಗೆ ಹೋಗಿದ್ದಾರೆ. ಈಗ ಮಧ್ಯಾಹ್ನ ನಾನು ಸೀರೆ ಆರ್ಗನೈಸೇಷನ್ ತೋರಿಸ್ತಾ ಇದ್ದೀನಿ. ಅಂದ್ರೆ ನಾನು ಸೀರೆ ಯಾವ ರೀತಿ ಅರೇಂಜ್ ಮಾಡಿ ಇಟ್ಕೊಂಡಿನಿ, ಹಾಗೆ ದಡ್ಡಿ ಸೀರೆ, ವರ್ಕ್ ಸೀರೆ ಎಲ್ಲ ಕಾಂಬಿನೇಷನ್ ಎಲ್ಲ ಒಂದ್ ಕಡೆ ಇಟ್ಬಿಟ್ಟಿನಿ. ಈಗ ಬೇರೆ ಬೇರೆ ಸಪ್ರೇಟ್ ಆಗಿ ಇಡ್ಬೇಕಾಗ್ಯದ. ಅದ್ರ ಜೊತೆಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ್ರೆ ಅಂತೇಳಿ ಈಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಹಾಗೆ ನನ್ನ ಬಳಿ ಯಾವ ರೀತಿ ಸಾರಿಗಳದಾವ, ಸಾರಿ ಕಲೆಕ್ಷನ್ ಯಾವ ರೀತಿ ಇದಾವೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರಾದ್ರೂ ಈ ಕೂಡಲೇ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ, ಹಾಗೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಓಕೆ, ಬನ್ನಿ ಸ್ಟಾರ್ಟ್ ಮಾಡೋಣ. ಇನ್ನ ಫ್ರೆಂಡ್ಸ್, ನಮ್ದು ಸಿಂಗಲ್ ಅಲ್ಮರಿದ ಯಾವ ರೀತಿ ಇದೆ, ಯಾವ ರೀತಿ ಇಟ್ಟಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡ್ರಿ. ಈ ಸಾರಿ ಎಲ್ಲ ಎಲ್ಲಿ ಬಂದಂಗೆ ಇಡ್ತಿದ್ದೀನಿ ನಾನು. ಹಾಗೆ ಸ್ವಲ್ಪ ಅರೇಂಜ್ಮೆಂಟ್ ಮಾಡ್ಕೋದೈತಿ ನೋಡ್ರಿ. ಇಲ್ಲೆಲ್ಲ ನೋಡ್ರಿ ಯಾವ ರೀತಿ ಇಟ್ಟಿದ್ದೀನಿ. ಇದನ್ನೆಲ್ಲ ಸ್ವಲ್ಪ ನೀಟಾಗಿ ಇಡ್ಬೇಕಾಗೈತಿ. ಹಾಗೆ ನಿಮ್ ಸಾರಿ ಕಲೆಕ್ಷನ್ ತೋರಿಸ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಈಗೆಲ್ಲ ಕೆಳಗೆ ಹಾಕ್ತೀನಿ, ಸ್ವಲ್ಪ ನೀಟಾಗಿ ಮಡ್ಚಿಡ್ತೀನಿ, ಫೋಲ್ಡಿಂಗ್ ಮಾಡ್ತೀನಿ ನೀಟಾಗಿ. ಬೇರೆ ಟೈಪ್ ಫೋಲ್ಡಿಂಗ್ ಮಾಡ್ಬೇಕಾಗೈತಿ ನೋಡ್ರಿ ಯಾವ ರೀತಿ ಇಟ್ಟಿದ್ದೀನಿ. ಇದನ್ನೆಲ್ಲ ಸ್ವಲ್ಪ ಸೀರೆ ಚೆನ್ನಾಗಿ ಫೋಲ್ಡಿಂಗ್ ಮಾಡ್ಬೇಕಾಗೈತಿ. ನೋಡ್ರಿ ಯಾವ ರೀತಿ ಎಲ್ಲ ಹಂಗೆ ಉಟ್ಕೊಂಡ್ ಕೂಳೆ ಮುದ್ದೆ ಮಾಡಿ ತುರುಕ್ಬಿಟ್ಟಿವಿ. ಈಗ ನೀಟಾಗಿ ಇಡ್ತೀನಿ. ಹಾಗೆ ನಿಮ್ಗೆ ತೋರಿಸ್ಕೊಡ್ತೀನಿ ಯಾವ ರೀತಿ ಮಾಡಿಸ್ತೀನಿ ಅಂತ ಹೇಳಿ. ನಾನು ಬೇರೆ ರೀತಿ ಫೋಲ್ಡಿಂಗ್ ಮಾಡ್ತೀನಿ ಫ್ರೆಂಡ್ಸ್. ನಾನು ಫೋಲ್ಡಿಂಗ್ ಬೇರೆ ರೀತಿ ಮಾಡ್ತೀನಿ, ಯಾವ ರೀತಿ ಮಾಡ್ತೀನಿ ಅಂತ ತಿಳಿಸ್ಕೊಡ್ತೀನಿ ನಿಮ್ಗೆ. ಫ್ರೆಂಡ್ಸ್, ಈ ಮ್ಯಾಗಿನ್ ವಾರ್ಡ್ರೂಮ್ ಖಾಲಿ ಆಗೈತಿದ್ದು, ಕಬೋರ್ಡ್ ಖಾಲಿ ಆಗೈತಿ. ಈಗ ಇದನ್ನ ಜುಡಾಸ್ ಹಿಡ್ಕೋತೀನಿ, ಯಾವ ರೀತಿ ಸಾರಿ ಅರೇಂಜ್ಮೆಂಟ್ ಮಾಡ್ಕೋತೀನಿ ಅಂತೇಳಿ ನಿಮ್ಗೆ ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್, ನೋಡಿ ಇಷ್ಟೆಲ್ಲ ಸಾರಿ ಅದಾವ. ಎಲ್ಲ ವರ್ಕ್ ಸೀರೆ, ದಡಿ ಸೀರೆ ಬೇರೆ ಬೇರೆ ಮಾಡ್ಬೇಕು. ನಾನು ಹಂಗೆ ಇಟ್ಬಿಟ್ಟಿದ್ದೆ, ಅದಕ್ಕೋಸ್ಕರ ಸಪ್ರೇಟ್ ಮಾಡ್ತೀನಿ ಸಾರಿ. ಇವು ಮಡಿ ಸೀರೆ ಬೇರೆ ಕಡೆ ಇಡ್ಬೇಕು, ಇಂಥ ವರ್ಕ್ ಸೀರೆ ಬೇರೆ ಕಡೆ ಇಡ್ಬೇಕು. ಇಲ್ಲಂದ್ರ ಈ ಸೀರೆ ಮಿಂಚಿ ಈ ಸೀರೆ ಹತ್ಕೊಂಡು ಕೆಡ್ತಾವ ಸೀರೆಗಳು. ವರ್ಕ್ ಸೀರೆ ಬೇರೆ ಕಡೆ, ದಡಿ ಸೀರೆ ಬೇರೆ ಕಡೆ ಇಡ್ತೀನಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಇವೆಲ್ಲ ಸೀರೆಗಳು ಸಪ್ರೇಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ಇದು ನಮ್ಮ ಮದುವೆ ಸಾರಿ ಯಾವ ರೀತಿ ಇದೆ ನೋಡ್ರಿ. ಯಾವ ರೀತಿ ಇದೆ ಇದೆ ನಮ್ಮ ಮದುವೆಗೆ ನೋಡ್ರಿ. ಅಕ್ಕಿ ಕಾಳು ಸೀರೆ ಕರಿ ಕಟ್ಟಿದ್ರು ಫ್ರೆಂಡ್ಸ್. ಇವೆಲ್ಲ ನೋಡ್ರಿ ಪಲ್ವ ಯಾವ ರೀತಿ ಬರ್ತದೆ ನೋಡ್ರಿ. ಇದು ನೋಡ್ರಿ ಯಾವ ರೀತಿ ಇದೆ. ಬಾರ್ಡರ್ ದೊಡ್ಡದದ ಇದು ನೋಡ್ರಿ. ಬಾರ್ಡರ್ ಯಾವ ರೀತಿ ಇದೆ, ಬಾರ್ಡರ್ ದೊಡ್ಡದಿತ್ತು. ಅವಾಗ ನಾವು ನಮ್ಮ ಮದುವೆ ಆಗೋ ಟೈಮಿಗೆ ಬಾರ್ಡರ್ ದೊಡ್ಡ ಸೈಜ್ ಇದ್ವು. ಇದೊಂದು ಟೈಪ್ ಬೇರೆ ಕಲೆಕ್ಷನ್ ಫ್ರೆಂಡ್ಸ್. ಇದಕ್ಕೆ ರೇಟ್ ಎಷ್ಟಿರ್ಬೋದಂದ್ರ ಒಂದು 5,000 ಏನು 5,500 ಅಷ್ಟು. ಭಾಳ ಏನಿಲ್ಲ ಇದಕ್ಕ, ಅಷ್ಟದ ರೇಟ್ ಇದಕ್ಕ. ನೋಡ್ರಿ ಯಾವ ರೀತಿ ಇದೆ. ಚೆನ್ನಾಗದ ಫ್ರೆಂಡ್ಸ್. ಇದು ಫೋಲ್ಡ್ ಮಾಡಿರ್ತೀವಿ ಫ್ರೆಂಡ್ಸ್, ಉಲ್ಟಾ ಫೋಲ್ಡಿಂಗ್ ಮಾಡ್ಬೇಕು ಇಲ್ಲಿ. ಇಲ್ಲಂದ್ರ ಇವು ಈ ರೀತಿಯಾಗಿ ಗೆಟೆ ಕುಂತ್ ಬಿಡ್ತಾವ. ಒಂದ್ ತಿಂಗಳಿಗೆ ಒಂದ್ಸತಿ ಹಿಂಗ್ ಉಲ್ಟಾ ಫೋಲ್ಡ್ ಮಾಡಿರ್ಬೇಕು, ಹಂಗಂದ್ರೆ ನೀಟಾಗಿ ಇದಾಗ್ತಾವ. ಇಲ್ಲಂದ್ರೆ ಅದೇ ರೀತಿಯಾಗಿ ಮಾರ್ಕ್ ಕುಂತ್ ಬಿಡ್ತಾವ ಸೀರೆ ಮೇಲೆ. ನೋಡ್ರಿ ಈ ರೀತಿಯಾಗಿ ಇವು ಮಾರ್ಕ್ ಇದೇ ರೀತಿ ಕುಂತ್ ಬಿಡ್ತಾವ. ನಾವು ಮತ್ತೆ ಉಲ್ಟಾ ಮಡ್ಚಿಡ್ಬೇಕು. ಹಾಗಾಗಿ ಇಲ್ಲಂದ್ರ ಅದೇ ಟೈಪ್ ಮಾಡ್ಕಿ ಕುಂತ್ ಬಿಡ್ತಾವ. ಮತ್ತೆ ತಿಂಗಳ ಒಂದ್ಸತಿ ನಿಮ್ ಟೈಮ್ ಸಿಕ್ಕಾಕ ಈ ರೀತಿಯಾಗಿ ಉಲ್ಟಾ ಫೋಲ್ಡಿಂಗ್ ಮಾಡಿರ್ಬೇಕು. ನೋಡ್ರಿ ಈ ರೀತಿಯಾಗಿ ಉಲ್ಟಾ ಫೋಲ್ಡಿಂಗ್ ಮಾಡಿಟ್ರೆ ಇವು ಮಾರ್ಕ್ ಎಲ್ಲ ಹೋಗ್ತಾ ಇರ್ತಾವ, ಇಲ್ಲ ಅದೇ ರೀತಿ ಕುಂತ್ ಬಿಡ್ತಾವ. ನೋಡ್ರಿ ಈಗ ಇದು ಯಾವ ರೀತಿ ಮಾರ್ಕ್ ಕುಂತೈತಿ ನೋಡ್ರಿ. ಹಂಗೆ ಮಡ್ಚಿಟ್ಬಿಟ್ಟು ಮಾರ್ಕ್ ಹಂಗೆ ಕುಂತ್ ಬಿಡ್ತಾವ. ಅದಕ್ಕೋಸ್ಕರ ಈ ರೀತಿಯಾಗಿ ಇದೊಂದು ಕಾಟನ್ ಬಟ್ಟೆ ಒಳಗೆ ಇಡ್ಬೇಕು ಫ್ರೆಂಡ್ಸ್. ಇವು ರೇಷ್ಮೆ ಸೀರೆಗಳು ಕಾಟನ್ ಬಟ್ಟೆ
ನೋಡ್ತೀನಿ ಫ್ರೆಂಡ್ಸ್. ಕಾಟನ್ ಬಟ್ಟೆ ನಾನು ನೋಡಿಲ್ಲ. ಕಾಟನ್ ಬಟ್ಟೆ ಒಳಗೆ ಇಡ್ಬೇಕು ಫ್ರೆಂಡ್ಸ್. ಇದು ರೇಷ್ಮೆ ಸೀರೆ ಅದ. ಕಾಟನ್ ಬಟ್ಟೆ ಒಳಗೂ ಸೇಫ್ಟಿ ಆಗಿರ್ತೈತಿ. ಇದನ್ನ ಮಕ್ಕಿ ಕಾಳು ಸೀರೆ ರೀ ನೋಡ್ರಿ. ಇದು ಒಂದು ಗುಲ್ಬರ್ಗದ ತೊಗೊಂಡಿದ್ರು ಫ್ರೆಂಡ್ಸ್. ಇದು ನಮ್ಮ ಮನೆಯವ್ರ ಒಂದು ವೆಡ್ಡಿಂಗ್ ಆನಿವರ್ಸರಿ ಕೊಡ್ಸಿದ್ರು. ಯಾವ ರೀತಿ ಇದೆ ನೋಡ್ರಿ. ವೆಡ್ಡಿಂಗ್ ಆನಿವರ್ಸರಿ ತೊಗೊಂಡಿದ್ದೆ ನಾನು. ಇದು ಬ್ಲೌಸ್ ನೋಡ್ರಿ ಯಾವ ರೀತಿ ಇದೆ. ಇದು ನಾನೇ ಸ್ಟಿಚ್ ಮಾಡ್ಕೊಂಡಿದ್ದೆ ಬ್ಲೌಸ್. ಇಲ್ಲಿ ನೋಡ್ರಿ, ಇದು ಎಂಬ್ರಾಯ್ಡ್ರಿ ನಾನೇ ಹಾಕೊಂಡಿನಿ ಕೈಲೇ. ಇದಕ್ಕೆ ಸಾದಾ ಇತ್ತು, ಪ್ಲೇನ್ ಇತ್ತು ಬ್ಲೌಸು. ಈ ರೀತಿಯಾಗಿ ನಾನೇ ಕೈಯಿಂದ ಹಾಕೊಂಡಿ ನೋಡ್ರಿ. ಕೈ ಎಂಬ್ರಾಯ್ಡ್ರಿ ಇದೆ ಇದು ನೋಡ್ರಿ ಯಾವ ರೀತಿಯಾಗಿದೆ. ನಾನೇ ಮನೆಗೆ ಹಾಕೊಂಡಿದ್ದೆ ಕೈ ಎಂಬ್ರಾಯ್ಡ್ರಿ. ಪ್ಲೇನ್ ಇತ್ತು. ಸೀರೆ ಮ್ಯಾಚ್ ಆಗಲಿ ಅಂತ ಹೇಳಿ ಮ್ಯಾಚಿಂಗ್ ತಕ್ಕ ಚಮಕಿ ಹಾಕಿ ರೇಷ್ಮೆ ದಾರದಂದು ನೋಡಿ ಯಾವ ರೀತಿ ಇದೆ ಸೀರೆ. ಇದು ನಮ್ಮ ಮನೆಯವರು ವೆಡ್ಡಿಂಗ್ ಆನಿವರ್ಸರಿ ಕೊಡ್ಸಿದ ಸೀರೆ ನೋಡ್ರಿ ಫ್ರೆಂಡ್ಸ್. ಅವಾಗೆಲ್ಲ ಬಹಳ ಟ್ರೆಂಡ್ ಆಗಿದ್ದು ನಟ್ ಸಾರಿ ಅಂತ ಹೇಳಿ ನೋಡ್ರಿ ಯಾವ ರೀತಿ ಆಗಿದೆ. ಇದು ನಮ್ಮಮ್ಮ ದೀಪಾವಳಿ ಮಾಡಿದ್ರಿ. ದೀಪಾವಳಿಗೆ ಪೂಜೆಗೆ ಹೋಗಿದ್ರಿ. ನಮ್ಮಮ್ಮ ದೀಪಾವಳಿಗೆ ಉಡುಗೊರೆ ಹಾಕಿ ಕೊಟ್ಟಿದ್ರು ನಮ್ಗೆ. ಅಮ್ಮ ಕೊಡ್ಸಿ ಸೀರೆ ದೀಪಾವಳಿಗೆ ನೋಡಿ ಯಾವ ರೀತಿ ಆಗಿದೆ. ಅವಾಗೆಲ್ಲ ಬಾಳ ಇದ್ರು ಇವು, ಬಾಳ ಮಂದಿ ಹಾಕೋತಿದ್ರು ನಟ್ ಸಾರಿ ಅಂತ ಹೇಳಿ. ನೋಡಿ ಎಷ್ಟು ಚೆನ್ನಾಗಿದೆ ಕಲರ್. ಇದಕ್ಕ ನಟ್ ಸಾರಿ ಅಂತ ಹೇಳ್ತಿದ್ರು ಅವಾಗ. ಬಾಳ ಜನ ಹಾಕೋತಿದ್ರು ಅವಾಗೆಲ್ಲ ನಟ್ ಸಾರಿ ಅಂತ ಹೇಳಿ. ಇವಾಗ ಸ್ವಲ್ಪ ಕಡಿಮೆ ಅದ. ಇದ್ರ ಜೊತೆಗೆ ಅದ್ರೊಳಗಿನ ಪೇಟಿಕೊಟ್ಟು ಹಾಗೂ ಬ್ಲೌಸ್ ಇದ್ರ ಜೊತೆಗೆ ಬಂದಿದೆ ಫ್ರೆಂಡ್ಸ್. ನಟ್ ಸಾರಿ ಅಂತ ಹೇಳಿ ಅವಾಗೆಲ್ಲ ಬಾಳ ಟ್ರೆಂಡ್ ಇತ್ರಿ. ಇವಾಗೆಲ್ಲ ಹಾಕೊಳಂಗಿಲ್ಲ. ಬ್ಲೌಸ್ ನೋಡ್ರಿ ಯಾವ ರೀತಿ ಇದೆ. ಇದ್ರ ಜೊತೆಗೆ ಇದು ಲಂಗ ಪೇಟಿಕೊಟ್ಟು ಬಂದಿತ್ರಿ. ಇದ್ರ ಜೊತೆಗೆ ನಟ್ ಸಾರಿ ಮನೆಯವ್ರು ಕೊಡ್ಸಿದ ಸೀರೆ ಇದು. ನಮ್ಮ ಮನೆಯವರು ಅಲ್ಲಿ ಮನೆಯಲ್ಲಿ ಒಬ್ರು ಮಾರ್ತಿದ್ದ ಸೀರೆ ಅಲ್ಲೋಗಿ ತೊಗೊಂಡ್ ಬಂದಿದ್ವಿ ನಾವು. ಚೆನ್ನಾಗಿ ಅನ್ಸಿತ್ತು. ಇಲ್ಕಲ್ ಸೀರೆ ಟೈಪ ಇದು. ಒಂದು ಟೈಪ್ ಇಲ್ಕಲ್ ಸೀರೆ ನಮ್ಮಲ್ಲಿ ಇದ್ದಿದ್ದಲ್ಲ ಅಂತ ಹೇಳಿ ತಗೊಂಡಿ ನೋಡ್ರಿ. ಇದು ಇಲ್ಕಲ್ ಸೀರೆ ಟೈಪ್ ಐತಿ ನೋಡ್ರಿ ಯಾವ ರೀತಿ ಇದೆ. ಇದ್ರ ಕಾಂಬಿನೇಷನ್ ಕೊಟ್ಟಾರ. ಇದು ನಾನೇ ಸ್ಟಿಚ್ ಮಾಡ್ಕೊಂಡ್ರಿ ಬ್ಲೌಸ್ ಸಿಂಪಲ್ ಆಗಿ ಮನೆಯಾಗೆ ನೋಡ್ರಿ ಯಾವ ರೀತಿ ಹೊಲ್ಕೊಂಡಿನಿ. ನಾನೇ ಸಿಂಪಲ್ ಆಗಿ ಸ್ಟಿಚ್ ಮಾಡೀನಿ. ಇದೇನ್ ಜಾಸ್ತಿ ಹಾಕೊಳಲ್ಲ ನಾನು. ಪೂಜೆ ಕೆಲಿಗೆ ಹೋದಾಗ ಅಷ್ಟೇ ಹಾಕೋತೀನಿ. ಇದು ನೋಡಿ ಫ್ರೆಂಡ್ಸ್, ನಮ್ಮಮ್ಮ ಮನಶಾಂತಿ ಕೊಡ್ಸಿದ್ರಿ. ಇದು ಅಮ್ಮ ಮನಶಾಂತಿ ಇತ್ತು ಅವಾಗ ಮನಶಾಂತಿಗೋಸ್ಕರ ನಮ್ಮ ಕೊಡ್ಸಿದ್ ಸೀರೆ ಇದು ನೋಡ್ರಿ ಯಾವ ರೀತಿ ಇದೆ ನೋಡ್ರಿ. ಅಮ್ಮ ಮನಶಾಂತಿ ಕೊಡ್ಸಿದ್ರಿ ಇದು ನಮ್ಮ ಮಮ್ಮಿ. ಇದು ಬ್ಲೌಸ್ ನೋಡ್ರಿ ಈ ರೀತಿ ಬರ್ತದ. ಬ್ಲೌಸ್ ನೋಡ್ರಿ ಸಿಂಪಲ್ ಆಗಿ ಈ ರೀತಿಯಾಗಿ ಹೊಲ್ಸ್ಕೊಂಡಿದ್ದೆ. ಗ್ರ್ಯಾಂಡ್ ಏನಿಲ್ರಿ, ಸಿಂಪಲ್ ಆಗಿ ಹೊಲ್ಸ್ಕೊಂಡಿದ್ದೆ. ಇದು ಇದು ನೋಡ್ರಿ ಯಾವ ರೀತಿ ಇದೆ ಸೀರೆ. ಇದು ನಮ್ಮ ಮನೆಯವರು ನಮ್ದು ವೆಡ್ಡಿಂಗ್ ಆನಿವರ್ಸರಿ ಕೊಡ್ಸಿದ್ರಿ ನೋಡಿ. ಇದು ಯಾವ ರೀತಿ ಇದೆ. ಗುಲ್ಬರ್ಗದಾಗ ತೊಗೊಂಡಿದ್ವಿ. ಇದು ಗುಲ್ಬರ್ಗದಾಗ 1400 ರೂಪಾಯಿ ಬಿದ್ದದ್ರಿ ಸೀರೆಗಿಂತ ನೋಡ್ರಿ. ಪಲ್ಲು ಯಾವ ರೀತಿ ಇದೆ. ಈ ಸೀರೆ ರೇಟ್ 1400 ರೂಪಾಯಿ ಐತ್ರಿ. ಇದಕ್ಕ ನೋಡ್ರಿ ಕಲರ್ ಯಾವ ರೀತಿ ಇದೆ. ಬ್ಲೌಸ್ ಈ ರೀತಿ ಬರ್ತದ್ರಿ. ಇದಕ್ಕ ನೋಡ್ರಿ ಸಿಂಪಲ್ ಆಗಿ ಈ ರೀತಿ ಹೊಲ್ಸ್ಕೊಂಡಿದ್ವಿ ಬ್ಲೌಸ್. ಇದು ನೋಡಿ ಫ್ರೆಂಡ್ಸ್, ಇದು ನಮ್ಮ ಅಮ್ಮ ಕೊಡ್ಸಿದ್ರಿ ದೀಪಾವಳಿ ಫಸ್ಟ್. ನಮ್ಮ ಮದುವೆ ಆದ ಫಸ್ಟ್ ದೀಪಾವಳಿ ಕೊಡ್ಸಿದ್ದು ನೋಡ್ರಿ ಯಾವ ರೀತಿ ತೋರಿಸ್ತಾ ಇದೀನಿ. ಫಸ್ಟ್ ನಮ್ಮ ಮದುವೆ ದೀಪಾವಳಿಗೆ ಹೊಸದಾಗಿ ಹಳೆಯ ಮಗಳನ್ನ ಕರೆಸಿ ಕೊಟ್ಟಿರ್ತಕ್ಕಂಥ ಸೀರೆ ಇದು. ಫಸ್ಟ್ ಮಗಳು ಹಳೆಯ ಕರೀತಾರೆ ದೀಪಾವಳಿಗೆ ಹಬ್ಬಕ್ಕೆ ಕರೆದಿದ್ದಾರೆ ಫಸ್ಟ್ನೇ ದೀಪಾವಳಿಗೆ. ನೋಡ್ರಿ ಯಾವ ರೀತಿ ಇದೆ. ಫಸ್ಟ್ನೇ ದೀಪಾವಳಿ ಕೊಡಿಸ್ತೀರಿ. ಬಟ್ ಇನ್ನಾದ್ರೂ ಏನೂ ಆಗಿಲ್ಲ, ಜಾಸ್ತಿ ಉಟ್ಕೊಂಡಿಲ್ಲ ನಾನು. ಅದಕ್ಕಾಗಿ ಹೊಸದಾಗಿ ಇದೆ ನೋಡಿ ಫ್ರೆಂಡ್ಸ್ ಸೀರೆ. ಏನು ಶನಿಗೇನು ಹೋಗಿಲ್ಲ, ಚೆನ್ನಾಗಿದೆ ಫ್ರೆಂಡ್ಸ್ ಸೀರೆ. ಜಾಸ್ತಿ ಉಟ್ಟಿಲ್ಲ ನಾನು. ಇದು ಚೆನ್ನಾಗೈತೆ, ಅವ್ರು ಉಟ್ಟಿಲ್ಲ ನಾನು. ನೋಡ್ರಿ ಯಾವ ರೀತಿ ಇದೆ. ಪೇಂಟಿಂಗ್ ಅದ ಇದು, ರಬ್ಬರ್ ಪೇಂಟಿಂಗ್ ಅದ. ರಬ್ಬರ್ ಪೇಂಟಿಂಗ್ ಸಾರಿ ಅದ ಇದು. ಇದು ನೋಡ್ರಿ ಫ್ರೆಂಡ್ಸ್,
ನಮ್ಮ ಮಗನಿಂದ ಜವಳ ಕೊಡ್ಸಿದ್ರು ನಮ್ಮ ಮಮ್ಮಿ. ಜವಳ ಕಾರ್ಯಕ್ರಮ ಅಂತ ಮಾಡ್ತಾರಲ್ರಿ, ರಘುವೀರ್ ಜವಳ ಕಾರ್ಯಕ್ರಮ ಇತ್ತು. ಇವಾಗ ನಮ್ಮಮ್ಮ ಕೊಡ್ಸಿದ ಸೀರೆ ನೋಡ್ರಿ ಇದು. 9 ತಿಂಗಳದಾಗ ನಮ್ಮ ಮಗನ ಜವಳ ತೆಗೆದಿವ್ರಿ. ಅವಾಗಿಂದ ನಮ್ಮಮ್ಮ ನಾನು ಗಿಫ್ಟ್ ಮಾಡಿದ್ರು ನೋಡ್ರಿ. ಯಾವ ರೀತಿ ಇದೆ ಬ್ಲೌಸ್, ಈ ರೀತಿ ಬರ್ತದ್ರಿ ಇದಕ್ಕ ನೋಡ್ರಿ. ಬ್ಲೌಸ್ ಈ ರೀತಿ ಆಗಿದೆ ನೋಡ್ರಿ ಇದಕ್ಕ. ನೋಡ್ರಿ ಈ ರೀತಿ ಇದೆ ಬ್ಲೌಸು. ಡಿಸೈನ್ದಾಗ ಹೊಲ್ಸ್ಕೊಂಡಿದೆ, ಸ್ವಲ್ಪ ಡಿಸೈನ್ ಇಲ್ಲ ಅಂತ ಹೇಳಿ. ನೋಡ್ರಿ ಫ್ರೆಂಡ್ಸ್, ಈ ಸೀರೆ ನೋಡ್ರಿ ಯಾವ ರೀತಿ ಇದೆ. ನಮ್ಮ ಮನೆಯವ್ರು ಕೊಡ್ಸಿದ್ರಿ ಫ್ರೆಂಡ್ಸ್. ಇದು 7 ತಿಂಗಳ ಇದ್ನ ಪ್ರೆಗ್ನೆಂಟ್ ಇದ್ದೆ ನಾನು ಅವಾಗ. ಇದು ನಮ್ಮ ಮನೆಯವ್ರು ಕೊಡ್ಸಿದ್ರು ನನಗ. ನೋಡ್ರಿ ಯಾವ ರೀತಿ ಇದೆ. ಪಲ್ಲು ಯಾವ ರೀತಿ ಇದೆ ನೋಡ್ರಿ. ನಾವು ಮೊದ್ಲು ಬೆಳಗಾವಿ ಡಿಸ್ಟ್ರಿಕ್ಟ್ ನಿಪ್ಪಾಣಿಗಿದ್ದೀವಿ, ಅಲ್ಲಿ ಕೊಡ್ಸಿದ್ ನಿಪ್ಪಾಣಿ ತಗೊಂಡು ಸೀರೆ ಇದು ನೋಡ್ರಿ ಯಾವ ರೀತಿ ಇದೆ. ಬೆಳಗಾವಿ ಡಿಸ್ಟ್ರಿಕ್ಟ್ ನಿಪ್ಪಾಣಿಗೆ ಇದ್ವಿ ನಾವು. ಒಂದ್ ವರ್ಷ ಇಲ್ಲಿದ್ವಿ. ಅವಾಗಿದ್ದು ನಮ್ಮ ಮನೆಯವರು ನನಗೋಸ್ಕರ ಕೊಡ್ಸಿ ಸೀರೆ ಇದು ನೋಡ್ರಿ. ಇದು ಯಾವ ರೀತಿ ಇದೆ, ಗ್ರೀನ್ ಕಲರ್. 7 ಮಂತ್ ಪ್ರೆಗ್ನೆಂಟ್ ಇದ್ದೆ ನಾನು ಫಸ್ಟ್ ಮದುವೆ ಆದಾಗ. ಅವಾಗ ಕೊಡ್ಸಿ ಸೀರೆ ನೋಡ್ರಿ. ಇದು ಚೆನ್ನಾಗದರಿ, ಇನ್ನು ಕಲರ್ ಏನಾಗಿಲ್ಲ, ಶೈನಿಂಗ್ ಅದರಿ. ಜಾಸ್ತಿ ಉಟ್ಕೊಂಡಿಲ್ರಿ, ಇದು ಹೆವಿ ಇರ್ತು ಅಂತೇಳಿ. ನೋಡಿ ಯಾವ ರೀತಿ ಇದೆ ನೋಡ್ರಿ. ಈ ರೀತಿ ಬರ್ತದೆ ಇದಕ್ಕ ನೋಡ್ರಿ. ಈ ರೀತಿ ಆಗಿದೆ, ಸಿಂಪಲ್ ಅದ ಬ್ಲೌಸ್. ಕಲರ್ ಕಾಂಬಿನೇಷನ್ ಚೆನ್ನಾಗದರಿ ನೋಡ್ರಿ. ಪಿಂಕ್ ಕಲರ್ ಬಂದೈತಿ, ಬಾರ್ಡರ್ ಪಿಂಕ್ ಅದಲ್ರಿ, ಅದಕ್ಕೋಸ್ಕರ ಪಿಂಕ್ ಬ್ಲೌಸ್ ಐತಿ. ಕಲರ್ ಕಾಂಬಿನೇಷನ್ ಚೆನ್ನಾಗದ್ರಿ ಈ ಸೀರೆಗೆ. ಇದು ಯಾವ ಟೈಪ್ ಅದ ನೋಡಿ ಸೀರೆ. ಇದು ನಮ್ಮ ಮನೆಯಲ್ಲಿ ಕೊಡ್ಸಿ ಸೀರೆ ನೋಡ್ರಿ ಯಾವ ರೀತಿ ಇದೆ. ಪಲ್ಲು ತೋರಿಸ್ತಾ ನಿಮ್ಗೆ. ಪ್ರಿಂಟ್ ವರ್ಕ್ ಅದರಿ ಸೀರೆದು, ಪೂರ್ತಿ ಪ್ರಿಂಟ್ ವರ್ಕ್ ಐತಿ ನೋಡ್ರಿ ಯಾವ ರೀತಿ ಇದೆ. ಎಲ್ಲ ಪ್ರಿಂಟ್ ವರ್ಕ್ ಅದರಿ ಇದು ನೋಡ್ರಿ ಯಾವ ರೀತಿ ಕಾಣ್ತೈತಿ. ಬ್ಲೌಸ್ ಈ ರೀತಿ ಬರ್ತದ್ರಿ ಅದಕ್ಕ ನೋಡ್ರಿ. ಇದು ಬ್ಲೌಸ್ ಐತಿ, ಇದು ಅದಕ್ಕೆ ಮ್ಯಾಚಿಂಗ್ ಆಗೋ ಬ್ಲೌಸ್. ಇದು ಪ್ರಿಂಟ್ ವರ್ಕ್ ಅದರಿ ಎಲ್ಲ. ಇದು ರಬ್ಬರ್ ಪೇಂಟ್ ವರ್ಕ್. ಇದು ಸಾರಿ ನೀರಾಗ ಹಾಕ್ಬಾರ್ದ್ರಿ, ಜಾಸ್ತಿ ನೀರಾಗ ಹಾಕಿದ್ರ ಸಾರಿ ಕೆಟ್ಟೋಗುತ್ತ. ಅದಕ್ಕೋಸ್ಕರ ನಾನು ಜಾಸ್ತಿ ಉಟ್ಟಿಲ್ಲ. ಏನಾದ್ರು ಜಾಸ್ತಿ ಗ್ರ್ಯಾಂಡ್ ಫಂಕ್ಷನ್ ಇದ್ದಾಗ ಅಷ್ಟೇ ಉಟ್ಕೊಳ್ಳೋದು, ಇಲ್ಲದ್ರೆ ಇಲ್ಲ. ಇದು ಯಾವ ರೀತಿ ಆಗಿದೆ ಸೀರೆ. ಕಾಟನ್ ಸೀರೆ ಅದರ ಇದು ನೋಡ್ರಿ. ಕಾಟನ್ ಸಾರಿ ಅದ ಇದು. ಪಲ್ಲು ಯಾವ ರೀತಿ ಬರ್ತದೆ ತೋರಿಸ್ತೀನಿ ನೋಡ್ರಿ. ಇಲ್ಲಿ ಪಲ್ಲು ಈ ರೀತಿ ಇದೆ. ಕಾಟನ್ ಸಾರಿ ಅದ ಫ್ರೆಂಡ್ಸ್. ಇದು ಉಟ್ಕೊಂಡ್ರೆ ಬಾಳ್ ನೀಟ್ ಕುಂದಿರ್ತದ ಮೈ ಮೇಲೆ, ಜರಂಗಿಲ್ಲ ಏನಿಲ್ಲ. ನಾವ್ ಯಾವ ರೀತಿ ನಿಲ್ಗಿ ಮಾಡ್ತೀವಿ ಆ ರೀತಿ ನೀಟಾಗಿ ಕುಂದಿರ್ತದ್ರಿ. ಇಸ್ತ್ರಿ ಮಾಡ್ಬೇಕು ಫ್ರೆಂಡ್ಸ್, ಇಸ್ತ್ರಿ ಮಾಡಿದಷ್ಟು ಚೆನ್ನಾಗಿ ಬರ್ತದ ಸೀರೆ. ಇದು ಕಾಟನ್ ಸೀರೆ ಅದ, ಚೆನ್ನಾಗ್ ಬರ್ತದ. ಇದಕ್ಕೆ ರೇಟ್ 1200 ರೂಪಾಯಿ ಅದ ಇದಕ್ಕ ಕಾಟನ್ ಸೀರೆ ನೋಡ್ರಿ ಯಾವ ರೀತಿ ಅದ. ಇದು ಬ್ಲೌಸ್ ಇಲ್ಲಿ ಅದ ನೋಡ್ರಿ. ಈ ರೀತಿ ಬ್ಲೌಸ್ ಇದ್ದು ನೋಡ್ರಿ. ಇದ್ರ ಬ್ಲೌಸ್ ತೋರಿಸ್ತೀನಿ ನೋಡ್ರಿ. ಈ ರೀತಿ ಅದ. ಸಿಂಪಲ್ ಆಗಿ ಹೊಲ್ಸ್ಕೊಂಡಿದ್ರೆ ಡಿಸೈನ್ ಏನಿಲ್ಲ, ಬಹಳ ಸಿಂಪಲ್ ಆಗಿ ಹೊಲ್ಸ್ಕೊಂಡಿದ್ದ ಡಿಸೈನ್ ಬ್ಲೌಸ್ ಅಂತ ಬರೀ ಏನ್ ಡಿಸೈನ್ ಇಲ್ರಿ. ಸಿಂಪಲ್ ಆಗಿ ಹೊಲ್ಸ್ಕೊಂಡಿದ್ ಬ್ಲೌಸ್ ಇದು. ಇದನ್ನು ಫಂಕ್ಷನ್ ಅದಕ್ಕೆ ಬಹಳ ಚೆನ್ನಾಗಿ ಕಾಣ್ತದೆ ಫ್ರೆಂಡ್ಸ್ ನೋಡ್ರಿ. ಇದು ಯಾವ ರೀತಿ ಆಗಿದೆ ಸೀರೆ. ಮೊನ್ನೆ ದೀಪಾವಳಿ ಮೊನ್ನೆ ರಾಖಿ ಹಬ್ಬ ಹೋಯ್ತಲ್ರಿ ಫ್ರೆಂಡ್ಸ್. ಅವ್ರು ರಾಖಿ ಹಬ್ಬದಾಗ ನಮ್ಮಮ್ಮ ಕೊಡ್ಸಿದ್ರಿ. ನಮ್ ತಂಗಿ ನಿಂತದ್ ಕೊಡ್ಸ್ಯಾರ, ಹಾಗೂ ನನಗೆ ನಿಂತದ್ ತಗೊಂಡಿ ನೋಡ್ರಿ. ಇಬ್ರು ನಾನು ನಮ್ ತಂಗಿ ಸೇಮ್ ತಗೊಂಡಿದ್. ಕಲರ್ ಸೇಮ್ ಅದ, ಡಿಸೈನ್ ಸೇಮ್ ಅದ ನೋಡ್ರಿ. ಎಷ್ಟು ಚೆನ್ನಾಗದ ನೋಡ್ರಿ ಫ್ರೆಂಡ್ಸ್. ಮೊನ್ನೆ ರಾಖಿ ಹಬ್ಬ ಆಯ್ತಲ್ರಿ, ಅವಾಗ ನಮ್ ತಮ್ಮ ರಾಖಿ ಕಟ್ಟಿದ್ದೆ. ಅವ್ರ ಅಮ್ಮ ಇದು ಸಾರಿ ಕೊಡ್ಸಿದ್ರು, ಗಿಫ್ಟ್ ಆಗಿ ಕೊಟ್ಟಿದ್ದ ನೋಡ್ರಿ ಸಾರಿ. ಇದು ರೇಟ್ ಗೊತ್ತಿಲ್ರಿ, ಅಮ್ಮಗೆ ಗೊತ್ತು ಎಷ್ಟದ ರೇಟ್ ಇದ್ದು. ತಂಗಿ ಒಂದು ನಾವೊಂದು ಸೇಮ್ ತಗೊಂಡಿ ಕಲರ್. ಇದ್ರ ಬ್ಲೌಸ್ ಏನ ಹೊಲ್ಸಿಲ್ಲ ಫ್ರೆಂಡ್ಸ್, ಹಂಗೆ ಇಟ್ಟಿದ್ದೀನಿ. ಯಾವ ರೀತಿ ಇದೆ, ಪಿಂಕ್ ಕಲರ್ ಅದ ರೀ. ಇದು ನಮ್ ತಂಗಿ ಮದುವೆಗೆ ತಗೊಂಡಿದ್ದೆ ನಾನು. ಇದು ನಮ್ ತಂಗಿ ಮದುವೆಗೆ, ಇದು ನಮ್ಮ ಮನೆಯವ್ರು ಕೊಡ್ತಿದ್ರಿ ನೋಡಿ ಯಾವ ರೀತಿ ಇದೆ. ಇದು 1200 ರೂಪಾಯಿ ಅದ ಸೀರೆ. 1300 ರೂಪಾಯಿ ಅದಷ್ಟು ಗೊತ್ತಿಲ್ಲ, ಬಹಳ ದಿನ ಆಯ್ತು ತಗೊಂಡು. ಇದನ್ನು ಚೆನ್ನಾಗದ ರೀ, ಉಟ್ಲಿಲ್ಲ ಬಹಳ ದಿನ ಆಯ್ತು. ಏನ್ ಫಂಕ್ಷನ್ ಅದಕ್ಕಷ್ಟೇ ಉಟ್ಕೊಳಕ್ ಚೆನ್ನಾಗರಿ, ಮಡಿಸಿರಿ ಅದಕ್ಕೆ ಉಟ್ಕೊಂಡಿಲ್ಲ. ಈ ಬ್ಲೌಸ್ ಈ ರೀತಿ ಬರ್ತದೆ ನೋಡ್ರಿ. ಇದಕ್ಕ ನೋಡ್ರಿ ಯಾವ ರೀತಿಯಾಗಿ ಬರ್ತದೆ ನೋಡ್ರಿ ಬ್ಲೌಸ್.
ಈ ರೀತಿಯಾಗಿ ಡಿಸೈನ್ ಇಟ್ಟು ಹೊಲಿಸಿದ್ದೆ. ಬ್ಲೌಸ್ ನೋಡ್ರಿ ಯಾವ ರೀತಿ ಇದೆ. ತಗೊಂಡಿದ್ದೀರಿ ಬಹಳ ದಿನ ಇತ್ತು. ಇಳ್ಕಲ್ಲಿಂದ ನಮ್ಮ ಅಮ್ಮ ತರಿಸಿದ ಸಾರಿ ಇದು. ಮೊನ್ನೆ ಜೂನ್ ತಿಂಗಳ ನಮ್ಮ ಪಪ್ಪನ ರಿಟೈರ್ಮೆಂಟ್ ಐತ್ರಿ. ಅವಾಗ ನಮ್ಮ ಪಪ್ಪನ ರಿಟೈರ್ಮೆಂಟ್ ಫಂಕ್ಷನ್ದಾಗ ನಮ್ಮ ಅಮ್ಮ ಇಳ್ಕಲ್ಲಿಂದ ತರಿಸಿದ ಸಾರಿ ನೋಡ್ರಿ ಇದು ಯಾವ ರೀತಿ ಇದೆ. ಇಳ್ಕಲ್ದಾಗ ಫೇಮಸ್ ರೀ ಇಳ್ಕಲ್ ಸೀರೆ ಅಂತ ಹೇಳಿ ಸಿಗ್ತಾವ. ಇಳ್ಕಲ್ದಾಗ ಅಲ್ಲೇ ಪ್ರೊಡಕ್ಟ್ ಆಗ್ತಾವ ಸೀರೆಗಳು ಚೆನ್ನಾಗಿರ್ತಾವ. ಅಲ್ಲಿಂದ ತರಿಸಿ ನಮ್ಮಮ್ಮ ಇದು ನೋಡಿ ಯಾವ ರೀತಿ ಇದೆ. ನೋಡಿ ಯಾವ ರೀತಿ ಇದೆ. ಅಲ್ಲಿ ಬಾಳ ಫೇಮಸ್ ಇಳ್ಕಲ್ದಾಗ ಇಳ್ಕಲ್ ಸೀರೆ ಅಂತ ಸಿಗ್ತಾವ. ಇಳ್ಕಲ್ ಸೀರೆ ಇರ್ಲಿ ಯಾವಾಗ ಬರ್ತದ ಫಂಕ್ಷನ್ ಕದಕ ಅಂತ ಹೇಳಿ ಪೂಜೆ ಟೈಮಿಗೆ ಹೋಗ್ಬೇಕತ್ತವ್ರಿ. ಹಂಗಾಗಿ ಅಮ್ಮ ತರಿಸಿದ್ರಿ. ಅದಕ್ಕೆ ಬ್ಲೌಸ್ ಇದೆ ನೋಡ್ರಿ. ಇದಕ್ಕೆ ಬ್ಲೌಸ್ ಕಾಂಬಿನೇಷನ್ ಇದು ಆಗುತ್ತೆ ಅಂತ ಹೇಳಿ ಹೊಲಿಸ್ಕೊಂಡಿದ್ದು ನೋಡ್ರಿ. ಈ ರೀತಿ ಹೊಲಿಸ್ಕೊಂಡಿದ್ದು ಬ್ಲೌಸ್ ಕಾಣ್ತೈತಿ. ಈ ರೀತಿಯಾಗಿ ಕುಚ್ಚಿಟ್ಟಿದ್ದಾರೆ ಹಿಂದ್ಗಡೆ. ಇದು ಗೋಲ್ಡನ್ ಕಲರ್ ಬ್ಲೌಸು ಬಹಳ ದಡಿ ಸೀರೆಗೆ ಮಡಿ ಸೀರೆಗೆ ಎಲ್ಲ ಕಾಂಬಿನೇಷನ್ ಆಗುತ್ತೆ ಅಂತೇಳಿ ಈ ಟೈಪ್ ಬ್ಲೌಸು ನೋಡಿ ಯಾವ ರೀತಿ ಕಾಣ್ತೈತಿ. ಚೆನ್ನಾಗೈತಿ. ಎಲ್ಲ ಸೀರೆಗೆ ಮ್ಯಾಚ್ ಆಗುತ್ತೆ ಅಂತೇಳಿ ಗೋಲ್ಡನ್ ಕಲರ್ ಹೊಲಿಸ್ಕೊಂಡಿದ್ವಿ. ನಮ್ಮ ತಂಗಿ ಒಂದು ನಾನೊಂದು ಇಬ್ರು ಹೊಲಿಸ್ಕೊಂಡಿದ್ವಿ. ನಮ್ಮ 3 ಹೆಣ್ಮಕ್ಳಿಗೆ ನಮ್ಮ ಅಮ್ಮ ಇಂಥದ್ದು ತಂದರಿ ನಮ್ಮ ಪಪ್ಪ ರಿಟೈರ್ಮೆಂಟ್ ಫಂಕ್ಷನ್ಗ. ಕಲರ್ ಮಾತ್ರ ಬೇರೆ ಬೇರೆ ಅದಾವ. ಚೆನ್ನಾಗದ ರೀ ಪಲ್ಲು ನೋಡಿ ಯಾವ ರೀತಿ ಇದೆ. ಮೆತ್ತಗದ ಸೀರೆ ಇದು ಚೆನ್ನಾಗೈತಿ. ನಾನು ಬರ್ತ್ಡೇ ಕೊಡ್ಸಿದ್ದೀರಿ ನೋಡಿ ಯಾವ ರೀತಿ ಇದೆ. ನಮ್ಮ ಬರ್ತ್ಡೇಕ ಫಸ್ಟ್ ಗಿಫ್ಟ್ ಫಸ್ಟ್ ಅಂತಲ್ರಿ ಸುಮ್ಮನೆ ಹೋಗಿದ್ವಿ. ನಮ್ಮ ಬರ್ತ್ಡೇ ಅಂತೇಳಿ ನಮ್ಮ ಮನೇಲಿ ಕೊಡ್ಸಿದ್ರು ಸೀರೆ ಇದು ನೋಡ್ರಿ ಯಾವ ರೀತಿ ಇದೆ. ಪಿಂಕ್ ಕಲರ್ದ ಇದು ಬ್ಲೌಸಿನ ಹೊಲಿಸಿಲ್ಲ ನಾನು ಹಂಗೆ ಇಟ್ಟಿದ್ದೀನಿ. ಹೊಲಿಸ್ಬೇಕಾಗೈತಿ. ಇದೇ ಪಲ್ಲು ಬರ್ತದ್ರಿ. ಸೀರೆ ತುಂಬಲ್ಲಿ ಈ ಟೈಪ್ ಚಿಕ್ಕಿ ಬಾರ್ಡರ್ ಅದಾವ್ರಿ. ಬುಟ್ಟ ಬರ್ತಾವ ಸೀರೆ ತುಂಬ ಈ ಟೈಪ್ ಬುಟ್ಟ ಬರ್ತಾವ. ಇದು ಪಲ್ಲು ಬರ್ತದ್ರಿ. ಇದು ನೋಡ್ರಿ ಯಾವ ರೀತಿ ಸೀರೆ. ಇದನ್ನ ಅದೇ ಬೆಳಗಾವಿ ಡಿಸ್ಟ್ರಿಕ್ಟ್ ಮೀಟ್ ಮಾಡಾಕಿದೀವಿ ಅಂತ ಹೇಳಿ ಅಮ್ಮ ನಾನು ಸೇಮ್ ತಗೊಂಡಿರ. ಅಮ್ಮಗೆ ನಿಂತು ಕೊಡ್ಸಿದ್ದೆ ನಾನು ಸೇಮ್ ಕಲರ್. ಅಮ್ಮನ ಬಲ್ಲಿ ಗ್ರೀನ್ ಅದ, ನನ್ನ ಬಲ್ಲಿ ಗ್ರೀನ್ ಅದ ನೋಡ್ರಿ. ಯಾವ ರೀತಿ ಇದೆ. ವಾದ ವರ್ಷ ದೀಪಾವಳಿಗೆ ನಮ್ಮ ಮನೆ ಕೊಡ್ಸಿದ್ರಿ ಇದು ನೋಡಿ ಯಾವ ರೀತಿ ಇದೆ. ಚುಡಿ ತಗೋಬೇಕಂತ ಹೋಗಿದ್ದರಿ. ಇದು ಕಲರ್ ಚೆನ್ನಾಗಿ ಐತಿ. ಕಲರ್ ಕಾಂಬಿನೇಷನ್ ಚೆನ್ನಾಗದ ಅಂತ ಹೇಳಿ ನಮ್ಮ ಮನೆಯವ್ರು ಇಬ್ರು ಇದು ತಗೋ ಅಂತೇಳಿ ಈ ಸೀರೆ ಕೊಡ್ಸಿದ್ರಿ ನೋಡ್ರಿ. ಇದು ಪಲ್ಲು ಆಗ್ತದ್ರಿ. ಸೀರೆ ತುಂಬೆಲ್ಲ ಈ ಟೈಪ್ ಬುಟ್ಟ ಬಂದಾವ್ರಿ. ಚೆನ್ನಾಗದ್ರಿ ಸೀರೆ. ಇದು ಬ್ಲೌಸ್ ಇಲ್ಲದ ನೋಡ್ರಿ. ಈ ರೀತಿಯಾಗಿ ಡಿಸೈನ್ ಹಚ್ಕೊಂಡಿದ್ದೆ ಬ್ಲೌಸ್ ನೋಡ್ರಿ. ಈ ರೀತಿಯಾಗಿ ಬರ್ತದೆ ಬ್ಲೌಸು. ಇದಕ್ಕೆ ಈ ಟೈಪ್ ಕುಚ್ಚು ಹಾಕ್ಯಾರ ನೋಡ್ರಿ. ಈ ಟೈಪ್ ಡಿಸೈನ್ ಬರ್ತೈತಿ. ಇದು ನೋಡ್ರಿ ಚಮಕಿ ವರ್ಕಿನ ಸಾರಿ ಇದೆ ಇದು ನೋಡ್ರಿ. ಫುಲ್ ಪೂರ್ತಿ ವರ್ಕ್ ಸೀರೆ ಅದ. ಅವಾಗೆಲ್ಲ ಮೊದಲೆಲ್ಲ ವರ್ಕ್ ಸೀರೆ ಬಾಳ ಇದ್ವು. ಈಗೆಲ್ಲ ಕಡಿಮೆ ವರ್ಕ್ ಸೀರೆ ಯಾರು ಉಡ್ತಾ ಇಲ್ಲ. ಯಾವ ರೀತಿ ನಮ್ಮ ಅಮ್ಮಂಗೆ ಇದೇ ಟೈಪ್ ಕೊಡ್ತೀವಿ. ಅದ್ರ ಕಲರ್ ಮಾತ್ರ ಬೇರೆ ಐತಿ. ಇದು ಪಿಂಕ್ ನಂದು ಗ್ರೀನ್ ಅದ ರೀ. ಹಸಿರು ಅದ. ಅದು ರೆಡ್ ಕಲರ್ ಅದ ನಮ್ದು. ಅಮ್ಮಂದು ಪಿಂಕ್ ಅದ ರೀ ನೋಡಿ. ಸೀರೆ ತುಂಬಲ್ಲ ಈ ರೀತಿಯಾಗಿ ಕೆಳಗೆಲ್ಲ ಬುಟ್ಟ ಬರ್ತಾವ್ರಿ ನೋಡ್ರಿ ಯಾವ ರೀತಿ ಇದೆ. ಭಾಳ ಚಮಕಿ ಬರ್ತದ ಇದು ನೋಡ್ರಿ. ನೋಡಿ ಯಾವ ರೀತಿ ಇದೆ. ಕಲರ್ ನೋಡ್ರಿ ಹೆಂಗ್ ಕಾಣ್ತೈತಿ. ಚಮಕಿ ಬರ್ತದ ರೀ. ಭಾಳ ಮಿಂಚ್ ಅದ. ಎಲ್ಲ ಭಾಳ ಇತ್ತು ಟ್ರೆಂಡ್ ಇದು. ಭಾಳ ಮಂದಿ ಉಟ್ಕೋತಿದ್ರು. ಇದು ಬ್ಲೌಸ್ ನೋಡ್ರಿ ಈ ರೀತಿಯಾಗಿ ಬರ್ತದ. ಹಿಂದ ಬಾರ್ಡರ್ ಬರ್ತದ. ಜೋಡಿನ ಬಾರ್ಡರ್ ಅದ ರೀ. ಸೀರೆ ಇದು ಕಾಟನ್ ಪೇಪರ್ ಕಾಟನ್ ಬರ್ತೈತ್ರಿ ಇದು. ಇದು ಕೂಡ ಈಗ 2 ವರ್ಷ ಹಿಂದ್ಗಡೆ ಅಮ್ಮ ರಾಖಿ ಕಟಕ್ ಮಾಡಿದ್ರಿ. ಯಾವ ರೀತಿ ಇದೆ ತೋರಿಸ್ತೇನೆ ನೋಡ್ರಿ. ರಾಖಿ ಹಬ್ಬಕ್ಕೆ ಅದಕ್ಕೆ ಅಮ್ಮ ಮಾಡ್ಸಿರ್ತಾಗ ಹೋಗ್ತೀವಲ್ಲ ಮನೆಗೆ ನೋಡ್ರಿ ಯಾವ ರೀತಿ ಇದೆ. ಇದು ಪಲ್ಲು ಬರ್ತದೆ. ಪಲ್ಲು ಆಗುತ್ತಾ ನೋಡ್ರಿ. ಕೆಳಗದ ಪೇಪರ್ ಕಾಟನ್ ಆಯ್ತು ಇದು ಸಾರಿ.
ಚೆನ್ನಾಗಿ ಕುಂದಿರ್ತಾರೆ ಮೈ ಮೇಲೆಲ್ಲ ನೀಟಾಗಿ ಮೆತ್ತಗೆ ಕುಂದಿರ್ತೀವಿ ನೋಡಿ. ಈ ಟೈಪ್ ಅದ ಇದು ನೋಡ್ರಿ. ಅಮ್ಮ ಮಾಡಿದ್ದು ಸೀರೆ ನನ್ಗ ತಂಗಿಗೆ ಸೇಮ್ ತಗೊಂಡ್ರಿ. ಕಲರ್ ಮಾತ್ರ ಬೇರೆ ಅದ್ರಿ. ತಂಗಿ ಚಾಕ್ಲೇಟ್ ಕಲರ್ ಬರ್ತದ, ನಂದಿದು ರೆಡ್ ಬರ್ತದ, ತಂಗಿಗೆ ಚಾಕ್ಲೇಟ್ ಬರ್ತದ್ರಿ. ಅಕ್ಕಿಗೆ ನಿಂತ ತಗೊಂಡಿದ್ರೆ ರಾಖಿ ಹಬ್ಬಕ್ಕ ಅದು ಬ್ಲೌಸ್ ಈ ರೀತಿ ಬರ್ತದೆ ನೋಡ್ರಿ. ಇದು ಬ್ಲೌಸ್ ನಾನೇ ಮನೆಯಾಗ ಸ್ಟಿಚ್ ಮಾಡ್ಕೊಂಡಿದ್ದೆ ನೋಡ್ರಿ. ಇದು ನೋಡ್ರಿ ಯಾವ ರೀತಿ ಆಗಿದೆ. ಈ ರೀತಿ ಮಾಡ್ಕೊಂಡು ಇದು ಮನೆಯಲ್ಲೇ ಫ್ಲವರ್ ಮಾಡ್ಕೊಂಡು ನಾನೇ ಸ್ಟಿಚ್ ಮಾಡಿದ್ದೆ ನೋಡ್ರಿ. ಇದು ಬಾರ್ಡರ್ ಎಲ್ಲ ನಾನೇ ಹಾಕೊಂಡು ಮನೆಯಲ್ಲಿ ನಾನೇ ಹೊಲ್ಕೊಂಡಿದ್ದು ಬ್ಲೌಸ್ ಇದು. ತೊಳಿಗೆ ಟೈಪ್ ಬರ್ತದ, ಬಾಡಿ ಟೈಪ್ ಅದ. ಕೆಲವೊಂದು ಬ್ಲೌಸ್ ನಾನೇ ಹೊಲ್ಕೋತೀನಿ, ಇನ್ನು ಕೆಲವೊಂದು ಹೊಲೆ ಕೊಡ್ತೀನಿ. ಬಾಳ ಅದಾವ್ರಿ, ದೋಸೆ ಕುಂತ ಟೈಮ್ ಸಾಲಂಗಿಲ್ಲ. ಸೀರೆ ಬಾಳ ಅದಾವ, ಕೆಲವೊಂದು ಮಾತ್ರ ತೋರ್ಸಕತ್ತೀನಿ, ಇನ್ನು ಕೆಲವೊಂದು ತೋರ್ಸಿಲ್ಲ. ಪೂರ್ತಿ ಲೆಂತಿ ಬ್ಲಾಗ್ ಆಗ್ತದ. ಅಷ್ಟೆಲ್ಲ ಸೀರೆಗಳು ತೋರ್ಸ್ಕೊತ ಕುಂತ್ರ ಕೆಲವೊಂದು ಮಾತ್ರ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ನಾ ಸೀರೆನ ಒಂದ್ ಬೇರೆ ಟೈಪ್ ಫೋಲ್ಡಿಂಗ್ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತಾ ಇದೀನಿ ನಿಮ್ಗೆ. ಈ ರೀತಿ ಮಾಡಿಸ್ತೀವಿ ಫ್ರೆಂಡ್ಸ್. ಈ ರೀತಿ ಮಡಚಿ ಅನಂತರ ಮತ್ತೆ ಹಿಂಗ ಫೋಲ್ಡ್ ಮಾಡ್ತಿರ್ತೇವೆ. ಅವಾಗ ಇದೇ ರೀತಿಯಾಗಿ ಫೋಲ್ಡ್ ಮಾಡ್ತೀವಿ ನೋಡ್ರಿ. ಈ ರೀತಿ ಮಾಡ್ತೀವಲ್ಲ, ಈ ರೀತಿ ಮಾಡಿದ ನಂತರ ನಾವೇನ್ ಮಾಡ್ಬೇಕು, ಈ ರೀತಿ ಹಾಕೊಂಡು ಆ ನಂತರ ಈ ರೀತಿ ಮಾಡ್ಬೇಕು. ಈ ರೀತಿ ಮಾಡಿ ನಂತರ ಈ ರೀತಿ ಮಾಡ್ಸ್ಕೊಬೇಕು. ಈ ರೀತಿ ಮಾಡ್ಸ್ಕೊಂಡ ನಂತರ ಮತ್ತೆ ಉಲ್ಟಾ ಹಿಂಗ್ ಮಾಡ್ಸ್ಕೊಬೇಕು. ಈ ರೀತಿ ಮಾಡ್ಸ್ಕೊಂಡು ಆ ನಂತರ ನೋಡ್ರಿ ಈ ರೀತಿ ಮಾಡ್ಸ್ಕೊಂಡು ಆ ನಂತರ ನಾವು ಇದು ಇರ್ತೈತಲ್ರಿ, ಇಷ್ಟಿದ್ ನೋಡ್ರಿ. ಈ ರೀತಿ ಮಾಡ್ಸ್ಕೊಂಡು ಇದು ಮತ್ತೆ ಈ ರೀತಿಯಾಗಿ ಮತ್ತೆ ಈ ರೀತಿ ಡಬಲ್ ಫೋಲ್ಡಿಂಗ್ ಮಾಡು. ಮತ್ತೆ ಈ ರೀತಿಯಾಗಿ ಮಾಡ್ಸ್ಕೊಂಡು ಮತ್ತೆ ಉಲ್ಟಾ ಈ ರೀತಿ ಇಟ್ಕೊಂಡು ಈ ಸೀರೆ ಮಾಡ್ತಿರ್ತೀವಲ್ಲ ಫ್ರೆಂಡ್, ಇದನ್ನ ಉಲ್ಟಾ ಹಿಂಗ್ ಮಾಡ್ಕೋಬೇಕು. ಈ ರೀತಿಯಾಗಿ ಹಿಂಗ ಇದ್ನೊಳಗ ಹಾಕೋಬೇಕು. ಈ ರೀತಿ ಹಾಕೊಳ್ಳೋದ್ರಿಂದ ನೋಡ್ರಿ ಸೀರೆ ಈ ರೀತಿ ಮಡ್ಸ್ಬೇಕ್ರಿ. ಈ ರೀತಿ ಮಡಿಸಿದ ಮೇಲೆ ಇದು ಬ್ಲೌಸ್ ಇರ್ತಲ್ರಿ ಫ್ರೆಂಡ್ಸ್, ಇದು ಬ್ಲೌಸ್ ಐತಲ್ರಿ, ಇದ್ರೊಳಗೆ ಇಡ್ಬೇಕ್ರಿ. ಇದ್ರೊಳಗ ಬ್ಲೌಸ್ ಮತ್ತೆ ಹುಡುಕ್ಯಾಡ ಒಂದು ನೆಸೆಸಿಟಿ ಬರಂಗಿಲ್ರಿ. ಮತ್ತೆ ನಾವೆಲ್ಲ ಇಟ್ಟಿರ್ತೀವಿ ಬ್ಲೌಸ್ ಎಲ್ಲ ಹುಡುಕ್ಯಾಡ್ತೀವಿ. ಇದ್ರೊಳಗೆ ಇಡ್ಬೇಕು. ಹಿಂಗ ಈ ರೀತಿ ಬ್ಲೌಸ್ ಇಟ್ಟಿವಿ ಅಂದ್ರ ಮತ್ತೆ ಹುಡುಕ್ಯಾಡ ನೆಸೆಸಿಟಿ ಬರಲ್ರಿ. ಇದು ಸೀರೆ ಕೆಳಗಿದ್ರು ಗಳಿಗೆ ಮುರಲ್ರಿ. ನೋಡ್ರಿ ಗಳಿಗೆ ಮುರಲ್ರಿ, ನೀಟಾಗಿರ್ತೈತಿ ನೋಡ್ರಿ. ಇನ್ನೊಂದ್ ಸೀರೆ ಮಾಡಿಸಿ ತೋರಿಸ್ತೀನಿ ನಿಮ್ಗ ನೋಡ್ರಿ. ಇದೊಂದ್ಸರಿ ಮಡ್ಚಿ ತೋರಿಸ್ತೀನಿ ನೋಡ್ರಿ. ಇನ್ನೊಂದ್ಸತಿ ಮಾಡ್ತೀನಿ ನಾನು ಯಾವ ರೀತಿ ಸೀರೆ ಮತ್ತೆ ಫೋಲ್ಡ್ ಮಾಡ್ತೀನಿ. ಬೇರೆ ಟೈಪ್ ಮಾಡ್ತೀನಿ ನಾನು ಫೋಲ್ಡಿಂಗ್. ಯಾಕಂದ್ರ ಒಂದ್ ತಗೋಕ್ ಹೋಗಿ ಒಂದ್ ಕೆಳ ಬಿದ್ಬಿಡ್ತಾವ. ಬಿದ್ದು ಅಂದ್ರೆ ಮಡಿಕೆ ಎಲ್ಲ ಇಟ್ಟು ಎಲ್ಲ ಬಿಚ್ಚಿಬಿಡ್ತಾವ ಸೀರೆ ಮಡಿಕೆ. ಅದಕ್ಕೋಸ್ಕರ ನಾನು ಬೇರೆ ಟೈಪ್ ಮಾಡಿಸ್ತಾ ಇದೀನಿ ನೋಡ್ರಿ ಫ್ರೆಂಡ್ಸ್. ಈ ರೀತಿ ಮಾಡಿಸ್ತೀವಲ್ರಿ, ಆನಂತರ ಹಿಂಗ್ ಮಡ್ಚಕ್ ಹೋಗ್ತೀನಿ. ಅದ್ರ ಬದ್ಲಿ ಇಷ್ಟ ಹಾಕೋಬೇಕು. ಇಷ್ಟ ಹಾಕೊಂಡು ಈ ರೀತಿ ಇಷ್ಟ ಹಾಕೋಬೇಕು ಫ್ರೆಂಡ್ಸ್. ನೋಡ್ರಿ ಇಲ್ಲಿ ಇಷ್ಟ ಹಾಕೋಬೇಕ್ರಿ. ನೋಡ್ರಿ ಇಷ್ಟು ಮಡ್ಚ್ಕೊಂಡು ಆ ನಂತರ ನಾವ್ ಇದನ್ನ ಉಲ್ಟಾ ಮಾಡ್ಸ್ಕೊಬೇಕು. ಹಿಂಗ ಇಷ್ಟು ಮಡ್ಚ್ಕೊಂಡು ಆ ನಂತರ ಈ ರೀತಿ ಮಡ್ಚ್ಕೊಬೇಕು ನೋಡ್ರಿ. ಈ ರೀತಿ ಮಡ್ಚ್ಕೊಂಡು ಆ ನಂತರ ಮತ್ತೆ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ನೋಡ್ರಿ. ಈ ರೀತಿಯಾಗಿ ಫೋಲ್ಡ್ ಮಾಡ್ಕೋಬೇಕು ನೋಡ್ರಿ. ಈ ರೀತಿ ಫೋಲ್ಡ್ ಮಾಡ್ಕೊಂಡು ಮತ್ತೆ ಇದು ಡಬಲ್ ಫೋಲ್ಡ್ ಮಾಡಬೇಕು ನೋಡ್ರಿ. ಇಷ್ಟೊಂದು ಆ ನಂತರ ಇಷ್ಟೊಂದು ಇಷ್ಟು ಫೋಲ್ಡ್ ಮಾಡಿ ಆ ನಂತರ ಇಷ್ಟು ಫೋಲ್ಡ್ ಮಾಡ್ಬೇಕು. ಇಷ್ಟು ಫೋಲ್ಡ್ ಮಾಡ್ತಿರಲ್ಲ ಫ್ರೆಂಡ್ಸ್. ಇಷ್ಟು ಮಾಡಿದ ನಂತರ ಇದನ್ನ ಮಡಿಕೆ ಇರ್ತೈತಲ್ಲ, ಇದು ನಾವೇನ್ ಮಾಡ್ಬೇಕು, ಇದ್ರೊಳಲಿಂದ ಉಲ್ಟಾ ತಗೋಬೇಕು. ಹಿಂಗ ಈ ರೀತಿಯಾಗಿ ಉಲ್ಟಾ ತಗೊಂಡು ನಾವೇನ್ ಮಾಡ್ಬೇಕು, ಈ ಸೀರೆಯಿಂದ ಒಳಗ್ ತುರ್ಕೋಬೇಕು. ಹಿಂಗ ನೋಡ್ರಿ ಈ ರೀತಿ ತುರ್ಕೋಬೇಕು. ಹಿಂಗ ಒಳಗ್ ದಬ್ಕೋಬೇಕು. ಈ ರೀತಿ ಈಗ ನೋಡ್ರಿ ಈ ರೀತಿ ದಬ್ಕೋಬೇಕು ನೋಡ್ರಿ. ಈ ರೀತಿ ನೀಟಾಗಿ ಒಳಗಿಂದ ಫೋಲ್ಡ್ ಮಾಡ್ಕೋಬೇಕು ನೋಡ್ರಿ. ಯಾವ ರೀತಿ ತೋರಿಸ್ತಾ ಇದ್ದೀನಿ, ಕ್ಲೀನ್ ಆಗಿ ಕಾಣ್ತಿರ್ಬೇಕಂತ ಹೇಳ್ತೀನಿ. ಇದು 2ನೇ ಸತಿ ತೋರಿಸ್ತಾ ಇದ್ದೀನಿ ನೋಡ್ರಿ. ನೋಡ್ರಿ ಈ ರೀತಿ ಮಡ್ಚಿ ನೋಡ್ರಿ. ಇದು ಬ್ಲೌಸ್ ಇರ್ತೈತಲ್ರಿ, ಇದು ಬ್ಲೌಸ್ ಸಪ್ರೇಟ್ ಇಡಬಾರ್ಲಿ ಈ ಸೀರೆಗೆ ಇಡ್ಬೇಕು. ಯಾಕಂದ್ರೆ ಬೇರೆ ಕಡೆ ಇಟ್ಟಿವಿ ಅಂದ್ರ ಔಷಧದಾಗ ಎಲೆಯ ಫಂಕ್ಷನ್ ಹೋಗೋ ಮುಂದಾಗ ಈ ಸೀರೆ ಬ್ಲೌಸ್ ಎಲ್ಲೈತೋ ಆ ಸೀರೆ ಬ್ಲೌಸ್ ಎಲ್ಲೈತೋ ಹುಡುಕ್ಯಾಡ್ತಿರ್ತೀವಿ. ಇದ್ರೊಳಗೆ ನೋಡ್ರಿ ಇಲ್ಲಿ ಪಾಕೆಟ್ ಕತ್ಲೆ ಆಗಿರ್ತೈತೆ ನೋಡ್ರಿ. ನೋಡ್ರಿ ಇಲ್ಲಿ ಒಳಗೆ ಪಾಕೆಟ್ ಕತ್ಲೆ ಆಗ್ತದಲ್ಲ, ಇದ್ರೊಳಗೆ ಬ್ಲೌಸ್ ಇರ್ಬೇಕು ನಾವು ನೋಡ್ರಿ. ಈ ರೀತಿ ಬ್ಲೌಸ್ ಇಟ್ರ ಸೀರೆ ನೋಡ್ರಿ ಬಿಡೋದಿಲ್ಲ ನೋಡ್ರಿ. ನೀವು ಹೆಂಗ್ ಇಟ್ಟಿರ್ತೀರಿ ಹಂಗೆ ಇರ್ತೀರಿ ನೋಡ್ರಿ. ಗಳಿಗೆ ಮುರ್ತೀವಿ ನೋಡ್ರಿ ಸೀರೆನ. ಈಗ ಇದು ಬೇರೆ ಸೀರೆ ತೋರಿಸ್ತೀವಿ ನೋಡ್ರಿ ನಿಮ್ಗೆ. ಯಾವ ಸೀರೆ ಅಂದ್ರೆ ಈಗ ಒಂದ್ ಸೀರೆ ಮಡ್ಚಿಟ್ಟಿರ್ತೀವಿ. ಇದು ನೋಡ್ರಿ ಹಿಂಗ್ ಹೋಗ್ಕೊಂಡ್ರೆ ಗಳಿಗೆ ಮುರಂಗಿಲ್ಲ. ಇದು ಸೀರೆ ನೋಡ್ರಿ, ಇದು ಸಾದಾ ಸೀರೆ ನೋಡ್ರಿ. ಹಿಂಗ್ ಹೋಗ್ಕೊಂಡ್ರೆ ಬಿಚ್ಚಿ ಬಿಡ್ತದೆ ಸೀರೆ. ಇದ್ರೊಳಗೆ ಬ್ಲೌಸ್ ಇರ್ತೈತಿ. ಹಿಂಗ್ ಬಿಚ್ಚಿರ
ಒಟ್ಟು ಸೀರೆ ಬಿಚ್ಚಿಬಿಡುತ್ತೆ. ಈ ರೀತಿ ಮುದ್ದೆ ಆಗ್ತದೆ. ಇದು ನೋಡ್ರಿ, ನೀವು ಹೆಂಗೆ ಹೋಗ್ಕೊಟ್ರಿ, ಎಷ್ಟು ಮೇಲಿಂದ ಹೋಗ್ಕೊಟ್ರಿ ಮುದ್ದೆ ಆಗಂಗಿಲ್ಲ ಸೀರೆ. ಇದು ನೋಡ್ರಿ ಯಾವ ರೀತಿ ಮತ್ತು ಅದೇ ಈ ಸೀರೆ ನೋಡ್ರಿ ಹಿಂಗೆಲ್ಲ ಗಳಿಗೆಲ್ಲ ಮುಚ್ಚಿ ಬಿಡ್ತೈತಿ. ಇದು ರೀತಿ ಫೋಲ್ಡಿಂಗ್, ಪರ್ಫೆಕ್ಟ್ ಫೋಲ್ಡಿಂಗ್ ಸೀರೆ ಮಾಡ್ಸೋದು. ನೀವು ಮನೆಯಾಗ ಮಾಡಿ ನೋಡ್ರಿ ಯಾವ ರೀತಿ ಬರ್ತದಂತ ಫೋಲ್ಡಿಂಗ್. ಸೀರೆ ಫೋಲ್ಡಿಂಗ್ ಡಿಫ್ರೆಂಟ್ ಅದ ರೀ. ಗೊತ್ತಾಗ್ಲಿಕ್ಕಂದ್ರೆ ಇನ್ನೊಂದ್ಸತಿ ನಿಮ್ಮ ಯಾವಾಗ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಫ್ರೆಂಡ್ಸ್, ಹೇಳ್ಕೊಡ್ತೀನಿ ಇನ್ನೊಂದ್ಸತಿ. ಈ ರೀತಿ ಮಾಡ್ತೀರಾ, ಈಗ ನೋಡ್ರಿ ಬಿದ್ದು ಬಿಡೋದೈತಿ. ಅದಕ್ಕೆ ಈ ರೀತಿ ಮಾಡ್ತೀನಿ, ಬೀಳಂಗಿಲ್ಲ ನೋಡ್ರಿ. ಇಷ್ಟೆಲ್ಲ ಹೊಡ್ಕೊಳ್ರಿ. ಆ ಬ್ಲೌಸ್ ಒಳಗಿರ್ತೈತಿ, ಸೀರೆನೂ ಬೀಳಂಗಿಲ್ಲ. ಮಡಿಗೆ ಸೇಮ್ ಸೇಫ್ಟಿ ಆಗಿರ್ತದ್ರಿ, ಗಳಿಗೆ ಹೋಗಂಗಿಲ್ಲ, ಏನಿಲ್ಲ, ನೀಟಾಗಿ ಇರ್ತೈತಿ ನೋಡ್ರಿ. ಇದಕ್ಕೆ ವ್ಯತ್ಯಾಸ ಗೊತ್ತಾಗತ್ತೆ ನಿಮ್ಗಿಲ್ಲ ನೋಡ್ರಿ ಯಾವ ರೀತಿಯಾಗಿ ಮಾಡ್ಸೋದು. ಓಕೆ ಫ್ರೆಂಡ್ಸ್, ಈ ಸೀರೆ ಇಲ್ಲ ಈಗ ನೀಟಾಗಿ ಇಡ್ತೀನಿ, ಅರೇಂಜ್ಮೆಂಟ್ ಮಾಡ್ತೀನಿ. ಈಗ ಭಾಳ ಆಗ್ಯಾವ ನೋಡ್ರಿ, ಇಷ್ಟೆಲ್ಲ ಇನ್ನು ಮಡ್ಚಿಡ್ಬೇಕು. ನಿಮ್ಗೆ ತೋರಿಸಿದೀನಿ, ಮಡ್ಸಕ್ಕಾಗಿಲ್ಲ. ಇವೆಲ್ಲ ನೋಡ್ರಿ, ಇವೆಲ್ಲ ದಡಿ ಸೀರೆ ಮಡಿಸಿರಿ ಎಲ್ಲ ಬೇರೆ ಬೇರೆ ಕಡೆ ಇಟ್ಟಿನಿ. ಇಡ್ಬೇಕು ಈಗ, ಟೈಮ್ ಆಗ್ಯದ. ನಮ್ಮ ಮನೆಯವ್ರು ಬರ್ತಾರೆ, ಬಡ ಬಡ ನೀಟಾಗಿ ಇಡ್ತೀನಿ. ಯಾವ ರೀತಿ ಜಡ ಸೀರೆ ಟಿಕೆಟ್ ಎಲ್ಲ ಮಡಿ ಸೀರೆ ಇದಾವ್ರಿ ನೋಡಿ. ಇಲ್ಲ ದಡಿ ಸೀರೆಗಳದಾವ, ಇಲ್ಲೆಲ್ಲ ದಡಿಯು ಎಲ್ಲ ಮದುವೆಗೆ ಫಂಕ್ಷನ್ ಕುಟ್ಕೊಂಡು ಹೋಗೋ ದಡಿ ಸೀರೆ. ಇವೆಲ್ಲ ಇಲ್ಲಿ ಪೂಜೆ ಕುಟ್ಕೊಂಡು ಹೋಗೋತಕ್ಕಂಥ ಇಲ್ಕಲ್ ಸೀರೆ ಇದಾವ್ರಿ. ಇವೆಲ್ಲ ಪೂಜೆ, ಲಕ್ಷ್ಮೀ ಪೂಜೆಗೆ ಅದಕ್ಕೆ ಪೂಜೆ ಕುಟ್ಕೊಂಡು ಹೋಗೋಂಥ ಇಲ್ಕಲ್ ಸೀರೆ ಇಲ್ಲಿ ಇಟ್ಟಿನಿ. ಇಲ್ಲಿ ಮ್ಯಾಲ ಮಡಿ ಸೀರೆ ಇಟ್ಟಿದ್ದೀನಿ ರೀ. ಅಲ್ಲಿ ಜಾಗ ಸಲಲ್ಲ, ಈ ಕಡೆ ಹಂಗೆ ಇವನು ಮಡಿ ಸೀರೆ ಇಟ್ಟಿದ್ದೀನಿ. ಇಲ್ಲೆಲ್ಲ ಇವೆಲ್ಲ ಮಡಿ ಸೀರೆಗಳು. ಇಲ್ಲಿ ಹೊರಗೆ ಸೀರೆ ಒಂದು ಸ್ವಲ್ಪ, ಇಲ್ಲೊಂದು ಮಡಿ ಸೀರೆಗಳು ಇಟ್ಟಿನಿ. ಇಲ್ಲಿ ಕೂಡ ಹಾಗೆ ನೋಡ್ರಿ, ಇಲ್ಲೆಲ್ಲ ನಟ್ ಸೀರೆ, ಇದು ಕೂಡ ನಟ್ ಸೀರೆ ಐತಿ. ಇದೆಲ್ಲ ಚಮಕಿ ವರ್ಕು ನೋಡ್ರಿ. ಇವೆಲ್ಲ ದಡಿ ಸೀರೆ ಇದಾವ್ರಿ. ಇವೆಲ್ಲ ಚಮಕಿ ವರ್ಕ್ ಸಾರಿ ನೋಡ್ರಿ ಯಾವ ರೀತಿ ಅರೇಂಜ್ಮೆಂಟ್ ಆಗಿದೆ. ಈ ರೀತಿಯಾಗಿ ಇಟ್ಟಿದ್ದೀನಿ ಸಾರಿಗಳು. ಇನ್ನ ಭಾಳ ತೋರಿಸ್ಬೇಕು, ಇದೆಲ್ಲ ತೋರಿಸ್ಬೇಕಂತ ಮಾಡಿದ್ದೆ, ಭಾಳ ಲೆಂತಿ ಆಗುತ್ತೆ ವಿಡಿಯೋ. ಇವೆಲ್ಲ ಇನ್ನೊಂದ್ಸತಿ ತೋರಿಸ್ತೀನಿ ಫ್ರೆಂಡ್ಸ್. ಇವೆಲ್ಲ ಮೆತ್ತನ್ ಸೀರೆ ಇದಾವ, ಇಷ್ಟೊಂದು ಗ್ರ್ಯಾಂಡ್ ಸೀರೆ ಎಲ್ಲ ಇವು. ಇಷ್ಟು ಮಡ್ಚಿಬೇಕಾದ್ರೆ ಲೇಟ್ ಆಗುತ್ತೆ, ಟೈಮು ಭಾಳ ಆಯ್ತು. ನಮ್ಮ ಮನೆಯವ್ರು ಬರೋ ಟೈಮಲ್ಲಿ ಇರೋದು, ಈಗ ಟೈಮ್ ಆಗುತ್ತೆ, ಕೆಲಸನ ಭಾಳ ದಿನ. ಅದಕ್ಕೋಸ್ಕರ ಇದಿಷ್ಟೇ ತೋರಿಸಿನಿ. ಇನ್ನೊಂದು ಬ್ಲಾಗ್ ನಲ್ಲಿ ಮತ್ತೆ ಬೇರೆ ಟೈಪ್ ತೋರಿಸ್ತೀನಿ ನಿಮ್ಗೆ. ಸೀರೆ ಯಾವ ರೀತಿ ಫೋಲ್ಡಿಂಗ್ ಮಾಡಿದ್ದೆ, ಡಿಫ್ರೆಂಟ್ ಫೋಲ್ಡಿಂಗ್ ಅಂತ ತೋರಿಸ್ಕೊಟ್ಟೆ ನಿಮ್ಗೆ. ಅದು ಕೂಡ ಇಷ್ಟ ಆದ್ರೆ ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ಯಾವ ರೀತಿ ಆಯಿತು ಸೀರೆ, ಇಷ್ಟು ಸೀರೆಯಾಗಿ ನಿಮ್ಗೆ ಯಾವ್ದು ಲೈಕ್ ಆಯಿತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್. ನೋಡಿ ಇಷ್ಟೆಲ್ಲ ಮಡಿ ಸೀರೆ, ದಡಿ ಸೀರೆ, ವರ್ಕ್ ಸೀರೆ ಇದಾವ. ಇದ್ರೊಳಗ ನಿಮ್ಗೆ ಯಾವ ಸೀರೆ ಲೈಕ್ ಆಯ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್. ಹಾಗೆ ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ ಫ್ರೆಂಡ್ಸ್. ಇನ್ನ ನಾನು ಸ್ಟಾರ್ಟ್ ಮಾಡಿದ್ರೆ ಭಾಳ ಲೆಂತ್ ಆಗುತ್ತೆ, ಅದಕ್ಕೋಸ್ಕರ ಇಲ್ಲಿಗೆ ಮುಗಿಸ್ತೀನಿ. ಈ ಬ್ಲಾಗ್ನ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಹಾಗೆ ಕಮೆಂಟ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಮುಗಿಸ್ತೀನಿ ಫ್ರೆಂಡ್ಸ್. ಇನ್ನೊಂದು ಬ್ಲಾಗ್ ಸಿಗೋಣ. ಓಕೆ, ಬಾಯ್.